ಸರ್ ಫೈನಲಿ ಸದ್ಯಕ್ಕೆ ನಿಮ್ಗೆ ಅಂದ್ರೆ ಒಂದು ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ಕಿದೆ. ಸೊ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಸಿಕ್ತಾ, ಮುಂಚೆನೆ ಪ್ಲಾನ್ ಆಗಿತ್ತಾ ಪವಿತ್ರ ಬಂಧನ ಸೀರಿಯಲ್ ಅಲ್ಲಿ ಅನ್ನೋದು? ಇಲ್ಲ ಸರ್, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ನಂದು ಆ್ಯಕ್ಚುಲಾಗಿ ಪ್ಲ್ಯಾನ್ ಇದ್ದಿದ್ದು ಹೊರಗೆ ಬರ್ತಿದ್ದಂಗೆ ನಂದೊಂದು ಬಿಸ್ನೆಸ್ನ ಸೆಟಪ್ ಮಾಡಬೇಕು ಅಂತ. ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಥರ ಮಾಡಿ ಅಥವಾ ಒಂದು ಚಿಕ್ಕ ರೆಸ್ಟೋರೆಂಟ್ ಥರ ಮಾಡಿ. ಮುಂಚೆ ನಮ್ಮದು ಕೇಟ್ರಿಂಗ್ ಬಿಸ್ನೆಸ್ ಇರುತ್ತೆ, ನಂದು ಅಮ್ಮಂದು ಅನೂಸ್ ಕಿಚನ್ ಅಂತ. ಅದನ್ನೇ ಒಂದು ಚಿಕ್ಕ ರೀತಿಲಿ ಒಂದು ಸೆಟಪ್ನ ಮಾಡಿಕೊಂಡು ಆ ಬಿಸ್ನೆಸ್ ಮಾಡೋಣ ಅಂತ. ಬಿಕಾಸ್ ನನಗೆ ಈ ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ ಇಂಡಸ್ಟ್ರಿ ಎಲ್ಲ ತುಂಬ ಹೊಸ್ತು. ಬಟ್ ನಾನು ಹೊರಗೆ ಬಂದಾಗ ನನಗೆ ಅಲ್ಲಿ ಮನೆಗೆ ಹೋದಾಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಆದೆ ನಾನು. ಅಷ್ಟು ಜನ ಸೆಲೆಬ್ರಿಟೀಸ್, ಅಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಈ ಇಂಡಸ್ಟ್ರಿ ಬಗ್ಗೆ ಎಲ್ಲ ಸ್ವಲ್ಪ ಮಾತುಕತೆ ಎಲ್ಲ ಆದಾಗ ಓಕೆ ಒಂದು ಥಾಟ್ ಬಂತು ನನ್ನ ತಲೆಯಲ್ಲಿ, ಓಕೆ ವೈ ನಾಟ್, ಒಂದು ಟ್ರೈ ಮಾಡ್ಬೋದಲ್ಲ. ಲೈಕ್ ಎಲ್ಲ ಅಲ್ಲಿರೋರೆಲ್ಲ ಇಲ್ಲ ನೀನು ಮಾಡ್ತೀಯಾ, ನಿಂಗೆ ಪೊಟೆನ್ಷಿಯಲ್ ಇದೆ, ನೀನು ಆಚೆ ಹೋಗ್ತಿದ್ದಂಗೆ ಅಶ್ವಿನಿ ಮ್ಯಾಮ್ ಆಗಲಿ ಎಲ್ಲರೂ ಹೇಳ್ತಿದ್ರು ನಿಂಗೆ ಪಕ್ಕಾ ಚಾನ್ಸ್ ಸಿಗುತ್ತೆ, ನಿನಗೆ ಆಚೆ ಹೋಗ್ತಿದ್ದಂಗೆ ನೋಡು ಅಂತೆಲ್ಲ ಹೇಳ್ತಿದ್ರು. ಅವಾಗ ಒಂದು ಥಾಟ್ ಬಂದಿತ್ತು, ಬಟ್ ಇಷ್ಟು ಬೇಗ ನಂಗೆ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಸೊ ನಾನು ಆಚೆ ಬಂದಾಗಲೂ ಕೂಡ ಒಂದು 2-3 ಡೇಸ್ ಆದಮೇಲೆ ಇವರು ಪವಿತ್ರ ಬಂಧನ ಟೀಮ್ ಅವರು, ಈಗ ಮಧು ಸರ್ ಆಗಲಿ ಮಹೇಶ್ ಸರ್ ಆಗಲಿ ಹುಡುಕ್ತಿದ್ರು ಒಂದು ಕ್ಯಾರೆಕ್ಟರ್ನ. ಸೊ ಅವ್ರು ಬಂದು ನನಗೆ ರೋಲ್ ಹೇಳಿದಾಗ ತುಂಬ ರಿಲೇಟ್ ಮಾಡ್ಕೋತೀನಿ ನಾನು. ಇಲ್ಲಿ ಇರೋದು ಅಮ್ಮಾಸ್ ಕಾಫಿ ಅಂತ ಇರೋ ಬಿಸ್ನೆಸ್ಸು ನನಗಲ್ಲಿ ಮನೆಗೆಲ್ಲರ ಅದಕ್ಕೆ ನನ್ನ ಥಾಟ್ ಪ್ರೊಸೆಸ್ ರಿಲೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ತುಂಬ ಸಿಮಿಲಾರಿಟೀಸ್ ಇದೆ ಸರ್. ಲೈಕ್ ನನ್ನ ಪರ್ಸ್ನಲ್ ಆಗಿ ಹೇಗಿದ್ದೀನಿ ಆ್ಯಂಡ್ ಆಲ್ಸೋ ಮನೆಯೊಳಗೆ ಹೇಗಿದ್ದೆ ಬಿಗ್ ಬಾಸ್ ಮನೆಯಲ್ಲಿ, ಅವರು ಕೂಡ ಅದನ್ನೆಲ್ಲ ನೋಡಿರ್ತಾರೆ. ಸೊ ಅವ್ರಿಗೂ ಅನಿಸಿರುತ್ತೆ ಓಕೆ ಈ ಪರ್ಟಿಕ್ಯುಲರ್ ರೋಲ್ ಸೂರಜ್ ಮಾಡ್ಬೋದಲ್ವಾ ಅಂತ ಅವ್ರಿಗೂ ಒಂದು ಥಾಟ್ ಬಂದಿರುತ್ತೆ. ಸೊ ಅದು ಬಂದು ನಮ್ಮದು ಡಿಸ್ಕಷನ್ ಆದಾಗ ಅಂದ್ಕೊಂಡೆ ವೈ ನಾಟ್. ಬಿಕಾಸ್ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಸರ್ ಮುಂಚೆಯಿಂದನೂ, ಬಟ್ ಹೇಗೆ ಹೋಗಬೇಕು, ಹೇಗೆ ಮೆಂಟರ್ಶಿಪ್ ತೊಗೋಬೇಕು ಅದೆಲ್ಲ ನನಗೆ ಅಷ್ಟು ಐಡಿಯಾ ಕೂಡ ಇರಲಿಲ್ಲ. ನಾನು ಐ ಥಿಂಕ್ 2017 ಒಂದು ನಾಟಕಗೆಲ್ಲ ಸೇರಿರ್ತೀನಿ, ಅಲ್ಲಿ ಮನೆ ಹತ್ರ ಒಂದು ರಂಗಾಯಣ ಥರ ಇತ್ತು. ಬಟ್ ನಾನು 2-3 ಡೇಸಲ್ಲೇ ಸ್ವಲ್ಪ ಬೇರೆ ವಿಷಯದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಪರ್ಸ್ನಲ್ ಏನೇನೋ ಇತ್ತು, ಸೊ ಕಂಟಿನ್ಯೂ ಆಗಲಿಲ್ಲ. ಬಟ್ ಆವಾಗಿಂದನೇ ಸ್ವಲ್ಪ ಬ್ಯಾಕ್ ಆಫ್ ಮೈ ಹೆಡ್ ಸ್ವಲ್ಪ ಅದು ಐಡಿಯಾ ಇತ್ತು, ಒಂದು ಟ್ರೈ ಮಾಡಿದ್ರೆ ಐ ಕ್ಯಾನ್ ರಿಯಲಿ ಗಿವ್ ಅ ಥಾಟ್ ಅಬೌಟ್ ಇಟ್ ಅಂತ. ಬಟ್ ಇಷ್ಟು ಬೇಗ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಮಧು ಸರ್ ಆಗಲಿ ಮಹೇಶ್ ಸರ್ ಆಗಲಿ ಬಂದು ಕೊಟ್ಟಾಗ ಅಂದ್ಕೊಂಡೆ ಓಕೆ ನಾನು ಏನಾದರೂ ಸ್ವಲ್ಪ ನನ್ನ ಎಫರ್ಟ್ಸ್ ಚೆನ್ನಾಗಿ ಹಾಕಿದ್ರೆ ಇಲ್ಲಿ ಸಮಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಆ ಥಾಟ್ ಇತ್ತು ನನ್ನ ಮೇಲೆ, ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ದಟ್ ಇಫ್ ಐ ಗಿವ್ ಮೈ 100% ಆಗುತ್ತೆ ಅಂತ. ಆ್ಯಂಡ್ ಈಗ ಈ ಪ್ರಾಸೆಸ್ ಹೇಗಿದೆ ಅಂದರೆ ಒಂದು 14-15 ಡೇಸ್ ಆಯಿತು ಸರ್ ನಾವು ಶೂಟ್ ಶುರು ಮಾಡಿ. ತುಂಬಾ ಫನ್ ಆಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೀವಿ. ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಒಂದು 2 hours ನಿದ್ದೆ ಸಿಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಡೇ ಪುನಃ ಮಾರ್ನಿಂಗ್ 6 ಗಂಟೆಗೆ ಶೂಟ್ ಮಾಡಬೇಕು ಅಂತ ಹೇಳ್ತಾರೆ, ಲೇಟ್ ನೈಟ್ವರೆಗೂ ಶೂಟ್ ಮಾಡ್ತಾ ಇದ್ದೀವಿ. ಎಂಟೈರ್ ಟೀಮ್ ಎಷ್ಟು ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ರೆ, ಲೈಕ್ ಅವ್ರಿಗೆ ಗೊತ್ತು ಇವನು ಏನೋ ಮಾಡ್ತಾನೆ ಅಂತ ಅವ್ರು ಬ್ಯಾಕ್ ಆಫ್ ದೇರ್ ಹೆಡ್ ಅವ್ರಿಗೂ ಅನ್ನಿಸ್ತಾ ಇದೆ. ಆ್ಯಂಡ್ ಸರ್ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಹೇಗೆ ಅಂದರೆ ನಾನು ತುಂಬ ಕಾನ್ಷಿಯಸ್ ಆಗ್ತಿದೆ, ಹೇಗೆ ಕಾಣಿಸ್ಬಿಡ್ತೀನೋ, ಹೇಗೆ ಡೈಲಾಗ್ ಡೆಲಿವರ್ ಆಗ್ತಿದೆಯೋ ಅದೆಲ್ಲ ತುಂಬ ಯೋಚನೆಗಳು ಬಂದಾಗ ಇವ್ರು ನನಗೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ತಲೆನೇ ಕೆಡಿಸ್ಕೋಬೇಡ ಅಂತ ನನಗೆ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ ತಂದಿದ್ದಾರೆ. ಐ ಥಿಂಕ್ ಡೇ 1 ಇಲ್ಲಿವರೆಗೂ ತುಂಬಾ ಕಲ್ತಿದ್ದೀನಿ ಸರ್.